ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನು ಬಂಧಿಸಲಾಯಿತು. ಎಸಿಪಿ ಚಂದನ್ ಹಾಗೂ ಅವರ ತಂಡ ಬಂಧಿಸಲಾಯಿತು. ಏನಾಯಿತು, ಹೇಗಾಯಿತು, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ, ಚಲನಚಿತ್ರ ನಟಿ ಲೈಂಗಿಕ ಕಿರುಕುಳವನ್ನು ನೀಡಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಪರಿಚಯ ಆಯಿತು, ಹೇಗಾಯಿತು ಸರ್ ಇದು? ನನಗೆ 2023 ಮಾರ್ಚ್ ಪರಿಚಯ ಆಗಿದ್ದು. ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಓಪನಿಂಗ್ ಸೆರೆಮನಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಂದಿದ್ದರು. ಆವಾಗಿಂದ ಪರಿಚಯ ಆಗಿತ್ತು. ಅದ ನಂತರ ಒಳ್ಳೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆನಂತರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ವಿ. ಸರ್, ಅವರು ಆರೋಪ ಮಾಡ್ತಾ ಇದ್ದಾರೆ, ಅರವಿಂದ್ ರೆಡ್ಡಿ ಅವರು ಕಾಲ್ ಮಾಡಿದರೆ ನಾವೆಲ್ಲ ಹೋಗಬೇಕು, ಏನು ಇಲ್ಲ ಅನ್ನಂಗಿಲ್ಲ, ಇಲ್ಲ ಅಂತಂದರೆ ನಮ್ಮ ಮೇಲೆ ಚಿತ್ರಹಿಂಸೆ ನೀಡ್ತಾ ಇದ್ರು ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಇದ್ದಾಗ ಅದೆಲ್ಲ ಯಾವುದು ಬಂದಿಲ್ಲ. ಇವತ್ತು ಏನೋ ಒಂದು ಅಲಿಗೇಷನ್ ಮಾಡಬೇಕು ಅಂತ ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಕೂತಿದ್ರೆ ಅದಕ್ಕೆ ಆ ಥರ ಅಲಿಗೇಷನ್ಸ್ಗೆ ನನ್ನ ಹತ್ರ ಜವಾಬಿಲ್ಲ ಸರ್. ಯಾಕಂದರೆ ನಾನು ಯಾವತ್ತೂ ಯಾರಿಗೂ ಫೋನ್ ಮಾಡಿದ ತಕ್ಷಣ ಬನ್ನಿ ಅಂತ ಹೇಳೋದಕ್ಕೆ ಅವ್ರು ನನ್ನ ಮನೇನ ಕೆಲಸದವ್ರು ಅಲ್ಲ, ನನ್ನ ಮನೇಲಿ ಕೆಲಸದವ್ರಿಗೂ ನಾನು ಆ ಥರ ಟ್ರೀಟ್ ಮಾಡಲ್ಲ. ಸೊ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಅವ್ರಿಗೆ ಇವತ್ತು ಏನಕ್ಕೆ ಆ ಥರ ಅಲಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸರ್, ಸಡನ್ ಅಂತ ನಿಮ್ಮ ಜೊತೆಗೆ ಚೆನ್ನಾಗಿರುವಂಥ ಒಬ್ಬ ವ್ಯಕ್ತಿ ಈ ರೀತಿ ನಿಮ್ಮ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಸರ್? ನನಗೆ ಸುಮಾರು 1.5 ವರ್ಷದಿಂದ ನನಗೆ ಹುಡುಗಿ ಟಚ್ಚಲ್ಲೇ ಇಲ್ಲ. ಸೊ ಸಡನ್ನಾಗಿ ಏನಕ್ಕೆ ಮಾಡಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ಏನು ಮೋಟಿವ್ ಇದೆ ಅಂತ ನನಗೂ ಗೊತ್ತಿಲ್ಲ ಸರ್. ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದಾಗ ಪೊಲೀಸರು ಅವರು ಏನಂತ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು ಸರ್. ಒಟ್ಟಿನಲ್ಲಿ ಟೋಟಲ್ ಬರೀ ಲೈಂಗಿಕ ಕಿರುಕುಳ ಅಷ್ಟೇನೋ ಅಥವಾ ಇನ್ನೇನಾದರೂ ಆರೋಪಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಕಡೆಯಿಂದ ನಿಮಗೆ ತಿಳಿತು? ನನ್ನನ್ನು ಪೊಲೀಸವರು ಅರೆಸ್ಟ್ ಮಾಡಿದಾಗ ಅದೇ ಈ ಥರ ನಾನು ಹುಡುಗಿನ ಸ್ಟಾಕ್ ಮಾಡ್ತಾಯಿದ್ದೀನಿ, ಮತ್ತು ಆ ಹುಡುಗಿಗೆ ಕಂಟಿನ್ಯೂಸ್ ಆಗಿ ಕರೆ ಮಾಡಿ ತೊಂದರೆ ಮಾಡ್ತಾಯಿದ್ದೀನಿ, ಆ ಹುಡುಗಿಯವ್ರ ಫ್ಯಾಮಿಲಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ತೊಂದರೆ ಮಾಡ್ತಾಯಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನು ಅಂದರೆ ನನ್ನ ಕಾಲ್ ರೆಕಾರ್ಡ್ಸ್ ತೆಗೆದು ನೋಡಿ ಎಷ್ಟು ಫೋನುಗಳು ಆ ಹುಡುಗಿಗೆ ಮಾಡಿದ್ದೀನಿ, ಎಷ್ಟು ಫೋನುಗಳು ಆ ಹುಡುಗಿಗೆ ಮಾಡಿಲ್ಲ, ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಫೋನ್ ಮಾಡಿದ್ದೀನಿ, ಫೋನ್ ಮಾಡಿಲ್ಲ ಅನ್ನೋದು ಅದರಲ್ಲೇ ಗೊತ್ತಾಗತ್ತಲ್ವ ಸರ್. ಸೊ ಇವತ್ತಿನ ದಿನ ಟೆಕ್ನಾಲಜಿ ತುಂಬ ಫಾಸ್ಟಾಗಿದೆ, ತುಂಬ ವಾಸ್ಟಾಗಿದೆ. ಸೊ ನಾನು ಯಾರೋ ಒಬ್ರು ಕಾಲ್ ಮಾಡಿ ತೊಂದರೆ ಮಾಡಿದ್ದೀನಿ ಅಂದರೆ ನಮ್ಮ ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಅದರಲ್ಲಿ ಗೊತ್ತಾಗತ್ತೆ. ಇಲ್ಲ ಅವ್ರ ಕಾಲ್ ರೆಕಾರ್ಡ್ಸ್ ತೆಗೆದ್ರೂ ನಾನು ಕಾಲ್ ಲಾಗ್ ಡಿಲೀಟ್ ಮಾಡ್ಬೋದು, ಕಾಲ್ ರೆಕಾರ್ಡ್ ಡಿಲೀಟ್ ಮಾಡೋಕ್ಕೆ ಬರಲ್ವಲ್ಲ. ಸೊ ಅವ್ರ ಕಾಲ್ ರೆಕಾರ್ಡ್ ತೆಗೆದ್ರೂ ಇನ್ಕಮಿಂಗ್ ಕಾಲ್ಸ್ ಎಷ್ಟಿದೆ ಅಂತ ಗೊತ್ತಾಗತ್ತಲ್ವ ಸರ್. ಮತ್ತು ಕೆಲವೊಂದಿಷ್ಟು ಅಶ್ಲೀಲ ಚಿತ್ರಗಳನ್ನು ಕೂಡ, ಫೋಟೋಗಳನ್ನು ಕಳಿಸಿದ್ದಾರೆ ಅನ್ನುವಂಥ ಆರೋಪನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನನ್ನ ಹತ್ರ ಯಾವ ಥರ ಅಬ್ಸೀನ್ ಪಿಕ್ಚರ್ಸ್ ನನ್ನ ಹತ್ರ ಇಲ್ಲ. ಅವ್ರ ಹತ್ರ ಅವರೇ ಏನಾದರೂ ಮಾರ್ಫ್ ಮಾಡಿಕೊಂಡು ಸಿಂಪತಿಗೆ ಏನು ಮಾಡೋಕೆ ಅವರೇನಾದರೂ ಮಾಡ್ಕೊತಾ ಇದ್ದರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಾನಂತೂ ಯಾವತ್ತೂ ಅವ್ರ ಪಿಕ್ಚರ್ಸ್ನ ಎಲ್ಲೂ ಪೋಸ್ಟು ಮಾಡಿಲ್ಲ. ಇಲ್ಲ, ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ್ಲೂ ಸಹ 1-2 ಪಿಕ್ಚರ್ ನಾವು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದು ಬಿಟ್ಟರೆ ನಾನು ಯಾವತ್ತೂ ಯಾರ ಪಿಕ್ಚರ್ಸು ಪೋಸ್ಟು ಮಾಡಿಲ್ಲ. ನಾನು ಯಾರ ಜೊತೆ ಪಿಕ್ಚರ್ಸ್ ಪೋಸ್ಟು ಮಾಡಲ್ಲ ಸರ್. ಯಾವ ಥರ ಪೋಸ್ಟರ್ ಸರ್? ನೀವು ಅವ್ರಿಗೆ ನಿಮಗೂ ಒಳ್ಳೆ ರಿಲೇಷನ್ಶಿಪ್ ಇದ್ದಾಗ ನೀವು ಯಾವ ಥರ ಮಾತಾಡ್ತಿದ್ರಿ, ಯಾವ ಥರ ಪೋಸ್ಟರ್ಗಳನ್ನು ನೀವು ಅವ್ರಿಗೆ ಸೆಂಡ್ ಮಾಡಿರೋದು? ನಾವು ನಾರ್ಮಲಾಗಿ ಶ್ರೀಲಂಕಾನಲ್ಲಿ ಇದ್ದಾಗ ತೊಗೊಂಡಿರುವಂಥ ಒಂದು ಪಿಕ್ಚರ್, ಗ್ರೂಪ್ ಪಿಕ್ಚರು, ಆ ಪಿಕ್ಚರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆ ಹುಡುಗಿ ಸಹ ಪೋಸ್ಟ್ ಮಾಡಿದ್ದಾಳೆ. ಅದು ಬಿಟ್ಟರೆ ನಾನು ಯಾವ ಪಿಕ್ಚರ್ಸು ಆ ಹುಡುಗಿದು ಎಲ್ಲೂ ಪೋಸ್ಟ್ ಮಾಡಿಲ್ಲ ಸರ್. ಈಗ ಅವರು ಕಿರುಕುಳವನ್ನು ನೀಡ್ತಾ ಇದ್ದರು, ಬೇರೆ ನಮಗೆ ಕೇವಲ ಲೈಂಗಿಕ ಇದು ಪಿಕ್ಚರ್ಗಳನ್ನು ಕಳಿಸೋದಷ್ಟೇ ಅಲ್ಲ, ನಮಗೆ ಬರಲಿಲ್ಲ ಅಂದರೆ ಕಿರುಕುಳ ನೀಡ್ತಾ ಇದ್ರು. ಅಂದರೆ ಏನು ಸರ್ ಕಿರುಕುಳ ಅಂತಂದರೆ? ಏನು ಹೊಡೆಯೋದಾ ಅಥವಾ ಏನಾದರೂ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿರೋದಾ? ಸರ್, ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದ ಮೇಲೆ ಆ ರಿಲೇಷನ್ಶಿಪ್ ಬ್ರೇಕ್ಔಟ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅಂದಾಗ ಈ ಥರ ಅಲಿಗೇಷನ್ಸ್ ಎಲ್ಲ ಸಹಜ. ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ರಾತ್ರಿ 1 ಗಂಟೆಗೆ ಆ ಹುಡುಗಿ ನನಗೆ ಫೋನ್ ಮಾಡ್ತಾಯಿದ್ಲು, 3 ಗಂಟೆಗೆ ಆ ಹುಡುಗಿ ನನಗೆ ಫೋನ್ ಮಾಡ್ತಾಯಿದ್ಲು. ನಾವು ಇಬ್ಬರು ಮಾತಾಡ್ತಾಯಿದ್ವಿ. ನಾವು ಯಾವತ್ತು ಸೇರಿಲ್ಲ, ಅವತ್ತು ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ವಿ. ಮಲ್ಗೋಕ್ಕೆ ಮುಂಚೆ ನನ್ನ ಮನೇಲಿ ನಾನಿದ್ದಾಗ, ಅವಳ ಮನೆಯಲ್ಲಿ ಅವಳಿದ್ದಾಗ ಮಲ್ಗೋಕ್ಕೆ ಮುಂಚೆ ಒಂದು ಲವ್ ಅಫೆಕ್ಷನಿಂದ ಮಾತಾಡಿಕೊಂಡು ಅವಳು ನಿದ್ದೆ ಹೋಗೋಕೆ ಹೋಗ್ತಾಯಿದ್ಲು, ನಾನು ನಿದ್ದೆ ಹೋಗೋಕೆ ಹೋಗ್ತಾಯಿದ್ದೆ. ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಯಾವತ್ತಾದರೂ 1 ದಿನ 2 ದಿನ 3 ದಿನ ನನಗೂ ವಾರದಲ್ಲಿ 1 ದಿನ ಆದರೂ ಸ್ವಲ್ಪ ಲೇಟಾಗಿ ಮೀಟಿಂಗ್ಸ್ ಮುಗಿಯುತ್ತೆ. 1:30-2 ಗಂಟೆಗೆ ರಾತ್ರಿ ಮನೆಗೆ ಬರ್ತಾಯಿದ್ದೆ. ಇಲ್ಲ ಅಂತ ನಾನು ಹೇಳಲ್ಲ, ಅದು ನನ್ನ ವರ್ಕ್ ಲೋಡ್, ಡಿಪೆಂಡಿಂಗ್ ಆನ್ ಮೈ ವರ್ಕ್ ಲೋಡ್. ಸೊ ಅದನ್ನೆಲ್ಲ ಇವತ್ತು ತಪ್ಪು ಅಂತ ಹೇಳಿದ್ರೆ ಅದನ್ನು ಯಾವ ಥರ ಸಾಬೀತು ಮಾಡೋಕ್ಕಾಗತ್ತೆ ನನ್ನ ಕೈಯಲ್ಲಿ?
ನನ್ನ ಕೈಯಲ್ಲಿ ಅದನ್ನೆಲ್ಲ ಸಾಬೀತು ಮಾಡೋಕ್ಕಾಗಲ್ಲ. ಮತ್ತೊಂದು ಏನಂದರೆ, ನಾನು ಯಾವತ್ತೂ ಆ ಹುಡುಗಿ ಮೇಲೆ ಕೈ ಎತ್ತಿದವನಲ್ಲ. ನಾನು ಯಾವತ್ತೂ ಆ ಹುಡುಗಿ ಹತ್ರ ಜೋರಾಗಿ ಮಾತಾಡಿದವನು ಅಲ್ಲ. ನಾನು ಯಾವತ್ತೂ ಆ ಹುಡುಗಿನ ಬೈದೂ ಇಲ್ಲ. ಆ ಹುಡುಗಿನ ಒಳ್ಳೆ ಮಗು ಥರ ನೋಡ್ಕೊತಾ ಇದ್ದೆ. ಆ ಹುಡುಗಿನ ತುಂಬ ಇಷ್ಟಪಟ್ಟು ಆ ಹುಡುಗಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಆ ಮರ್ಯಾದೆಗಿಂತ ಜಾಸ್ತಿ ಮರ್ಯಾದೆ ಕೊಟ್ಟು ಆ ಹುಡುಗಿನ ನೋಡ್ಕೊತಾ ಇದ್ದೆ. ನಾನೇ ಅಂತಲ್ಲ, ನನ್ನ ಫ್ಯಾಮ್ಲಿಯಿಂದ ಆಗಲಿ, ನನ್ನ ಫ್ರೆಂಡ್ ಸರ್ಕಲಿಂದ ಆಗಲಿ ಎಲ್ಲರೂ ಸಹ ಆ ಹುಡುಗಿನ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ತಪ್ಪಿ ನಾನು ಎಲ್ಲಾದರೂ ಹೋಗಿಲ್ಲ ಅಂದರೂ, ಇವರೆಲ್ಲ ಎಲ್ಲಾದರೂ ಹೋಗಿದ್ರು ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ಫ್ರೆಂಡ್ಸು ಆ ಹುಡುಗಿನ ಮನೆ ಮಗು ಥರ ನೋಡ್ಕೊತಾಯಿದ್ರು. ಇವಾಗ ಅದ್ರ ಮೇಲೆ ನೀವು ಈ ಬ್ರೇಕಪ್ ಆದಮೇಲೆ ಬೇಡದಿರೋ ಅಲಿಗೇಷನ್ಸ್ ಮಾಡ್ತಾಯಿದ್ರೆ ಅದನ್ನು ಯಾವ ಥರ ಪ್ರೂವ್ ಮಾಡೋಕ್ಕಾಗತ್ತೆ ನಾವು? ಈಗ ಅಲ್ಲಿ ನಿಮ್ಮ ತನಿಖೆಗೆ ಏನು ಪೊಲೀಸ್ ಸ್ಟೇಷನಲ್ಲಿ ಕರೆದ್ರಲ್ಲ ಸರ್, ಈಗ ಅಲ್ಲಿ ಏನು ವಿಚಾರಣೆ ಆಯಿತು? ಅಲ್ಲಿಂದ ಹೇಗೆ ವಿಚಾರಣೆ ಮುಗಿಸ್ಕೊಂಡು ಬಂದ್ರಿ? ಏನೆಲ್ಲ ಆಯಿತು ಸರ್ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ? ಇನ್ವೆಸ್ಟಿಗೇಟ್ ಮಾಡಿದ್ರು, ಕ್ವಶನ್ಸ್ ಕೇಳಿದ್ರು, ಆನ್ಸರ್ಸ್ ಹೇಳಿದೆ. ಆ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಲ್ಲಿ ಬೇಲ್ ಆಯಿತು. ಬೇಲ್ ಆದಮೇಲೆ ಮನೆಗೆ ಬಂದೆ. ಈಗ ಮುಂದಿನ ಕ್ರಮ ಏನು ಸರ್? ಅವ್ರನ್ನೇನಾದರೂ, ಆ ಹುಡುಗಿನ ನೀವೇನಾದರೂ ಸಂಪರ್ಕಿಸಿ, ಇದೆಲ್ಲ ಆದಮೇಲೆ ಯಾಕೆ ಈಗ ಮಾಡಿದ್ರಿ ನೀವು, ನಾನೇನು ತಪ್ಪು ಮಾಡಿದೆ ಅನ್ನುವಂಥದ್ದು ಏನಾದರೂ ಅವ್ರನ್ನ ಸಂಪರ್ಕಿಸಿ ಮಾತಾಡುವಂಥ ಏನಾದರೂ ಪ್ರಯತ್ನವನ್ನು ಮಾಡಿದ್ರಾ? ಇಲ್ಲ ಸರ್, ನನಗೆ ಆ ಹುಡುಗಿ ನಂಬರು ಗೊತ್ತಿಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ. ನಾನು ಅವಳು ಹುಡುಗಿ ಕಾಂಟ್ಯಾಕ್ಟ್ ಬರೋಕ್ಕೆ ನನಗೆ ಇಷ್ಟವೂ ಇಲ್ಲ. ಅದು ನಾನು ಹೇಳ್ದಂಗೆ ಅದು ಮರ್ತೋಗಿರೋ ಕತೆ. ಆ ಕಥೆನ ತಿರ್ಗಾ ಅವರು ಜ್ಞಾಪಿಸ್ಕೊಂಡು ನನ್ನನ್ನು ಜ್ಞಾಪಕ ಮಾಡ್ಕೊಳ್ಳೋ ಹಂಗೆ ಮಾಡಿದ್ದಾರೆ. ಬಟ್ ನಾನು ಆ ಹುಡುಗಿನ ಇನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಇಷ್ಟಪಡಲ್ಲ, ಆ ಹುಡುಗಿ ಹತ್ರ ಮಾತಾಡೋಕ್ಕೂ ಇಷ್ಟಪಡಲ್ಲ. ಓಕೆ, ಇದು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನು ಬಂಧಿಸಲಾಯಿತು. ACP ಚಂದನ್ ಹಾಗೂ ಅವರ ತಂಡ ಬಂಧಿಸಲಾಯಿತು. ಏನಾಯಿತು, ಹೇಗಾಯಿತು, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ, ಚಲನಚಿತ್ರ ನಟಿ ಲೈಂಗಿಕ ಕಿರುಕುಳವನ್ನು ನೀಡಿದರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಪರಿಚಯ ಆಯಿತು, ಹೇಗಾಯಿತು ಸರ್ ಇದು? ನನಗೆ 2023 ಮಾರ್ಚ್ ಪರಿಚಯ ಆಗಿದ್ದು. ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಓಪನಿಂಗ್ ಸೆರೆಮನಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಂದಿದ್ದರು. ಆವಾಗಿಂದ ಪರಿಚಯ ಆಗಿತ್ತು. ಅದ ನಂತರ ಒಳ್ಳೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆನಂತರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ವಿ. ಸರ್, ಅವರು ಆರೋಪ ಮಾಡ್ತಾ ಇದ್ದಾರೆ, ಅರವಿಂದ್ ರೆಡ್ಡಿ ಅವರು ಕಾಲ್ ಮಾಡಿದರೆ ನಾವೆಲ್ಲ ಹೋಗಬೇಕು, ಏನು ಇಲ್ಲ ಅನ್ನಂಗಿಲ್ಲ, ಇಲ್ಲ ಅಂತಂದರೆ ನಮ್ಮ ಮೇಲೆ ಚಿತ್ರಹಿಂಸೆ ನೀಡ್ತಾ ಇದ್ರು ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಇದ್ದಾಗ ಅದೆಲ್ಲ ಯಾವುದು ಬಂದಿಲ್ಲ. ಇವತ್ತು ಏನೋ ಒಂದು ಅಲಿಗೇಷನ್ ಮಾಡಬೇಕು ಅಂತ ಏನೋ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಕೂತಿದ್ರೆ ಅದಕ್ಕೆ ಆ ಥರ ಅಲಿಗೇಷನ್ಸ್ಗೆ ನನ್ನ ಹತ್ರ ಜವಾಬಿಲ್ಲ ಸರ್. ಯಾಕಂದರೆ ನಾನು ಯಾವತ್ತೂ ಯಾರಿಗೂ ಫೋನ್ ಮಾಡಿದ ತಕ್ಷಣ ಬನ್ನಿ ಅಂತ ಹೇಳೋದಕ್ಕೆ ಅವ್ರು ನನ್ನ ಮನೆಯ ಕೆಲಸದವರು ಅಲ್ಲ, ನನ್ನ ಮನೇಲಿ ಕೆಲಸದವ್ರಿಗೂ ನಾನು ಆ ಥರ ಟ್ರೀಟ್ ಮಾಡಲ್ಲ. ಸೊ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಆ ಹುಡುಗಿ ಇವತ್ತು ಏನಕ್ಕೆ ಆ ಥರ ಅಲಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸರ್, ಸಡನ್ ಅಂತ ನಿಮ್ಮ ಜೊತೆಗೆ ಚೆನ್ನಾಗಿರುವಂಥ ಒಬ್ಬ ವ್ಯಕ್ತಿ ಈ ರೀತಿ ನಿಮ್ಮ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಸರ್? ನನಗೆ ಸುಮಾರು ಒಂದು ಮುಕ್ಕಾಲು ವರ್ಷದಿಂದ ನನಗೆ ಹುಡುಗಿ ಟಚ್ಚಲ್ಲೇ ಇಲ್ಲ. ಸೊ ಸಡನ್ನಾಗಿ ಏನಕ್ಕೆ ಮಾಡಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ಏನು ಮೋಟಿವ್ ಇದೆ ಅಂತ ನನಗೂ ಗೊತ್ತಿಲ್ಲ ಸರ್. ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದಾಗ ಪೊಲೀಸರು ಅವರು ಏನಂತ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು ಸರ್? ಒಟ್ಟಿನಲ್ಲಿ ಟೋಟಲ್ ಬರೀ ಲೈಂಗಿಕ ಕಿರುಕುಳ ಅಷ್ಟೇನೋ ಅಥವಾ ಇನ್ನೇನಾದರೂ ಆರೋಪಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಕಡೆಯಿಂದ ನಿಮಗೆ ತಿಳಿತು? ನನ್ನನ್ನು ಪೊಲೀಸವರು ಅರೆಸ್ಟ್ ಮಾಡಿದಾಗ ಅದೇ ಈ ಥರ ನಾನು ಹುಡುಗಿನ ಸ್ಟಾಕ್ ಮಾಡ್ತಾಯಿದ್ದೀನಿ, ಮತ್ತು ಆ ಹುಡುಗಿಗೆ ಕಂಟಿನ್ಯೂಸ್ ಆಗಿ ಕರೆ ಮಾಡಿ ತೊಂದರೆ ಮಾಡ್ತಾಯಿದ್ದೀನಿ, ಆ ಹುಡುಗಿಯವ್ರ ಫ್ಯಾಮಿಲಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ತೊಂದರೆ ಮಾಡ್ತಾಯಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನು ಅಂದರೆ, ನನ್ನ ಕಾಲ್ ರೆಕಾರ್ಡ್ಸ್ ತೆಗೆದು ನೋಡಿ ಎಷ್ಟು ಫೋನುಗಳು ಆ ಹುಡುಗಿಗೆ ಮಾಡಿದ್ದೀನಿ, ಎಷ್ಟು ಫೋನುಗಳು ಆ ಹುಡುಗಿಗೆ ಮಾಡಿಲ್ಲ, ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಫೋನ್ ಮಾಡಿದ್ದೀನಿ, ಫೋನ್ ಮಾಡಿಲ್ಲ ಅನ್ನೋದು ಅದರಲ್ಲೇ ಗೊತ್ತಾಗತ್ತಲ್ವ ಸರ್. ಸೊ ಇವತ್ತಿನ ದಿನ ಟೆಕ್ನಾಲಜಿ ತುಂಬ ಫಾಸ್ಟಾಗಿದೆ, ತುಂಬ ವಾಸ್ಟಾಗಿದೆ. ಸೊ ನಾನು ಯಾರೋ ಒಬ್ರು ಕಾಲ್ ಮಾಡಿ ತೊಂದರೆ ಮಾಡಿದ್ದೀನಿ ಅಂದರೆ ನಮ್ಮ ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಅದರಲ್ಲಿ ಗೊತ್ತಾಗತ್ತೆ. ಇಲ್ಲ ಅವ್ರ ಕಾಲ್ ರೆಕಾರ್ಡ್ಸ್ ತೆಗೆದ್ರೂ ನಾನು ಕಾಲ್ ಲಾಗ್ ಡಿಲೀಟ್ ಮಾಡ್ಬೋದು, ಕಾಲ್ ರೆಕಾರ್ಡ್ ಡಿಲೀಟ್ ಮಾಡೋಕ್ಕೆ ಬರಲ್ವಲ್ಲ. ಸೊ ಅವ್ರ ಕಾಲ್ ರೆಕಾರ್ಡ್ ತೆಗೆದ್ರೂ ಇನ್ಕಮಿಂಗ್ ಕಾಲ್ಸ್ ಎಷ್ಟಿದೆ ಅಂತ ಗೊತ್ತಾಗತ್ತಲ್ವ ಸರ್. ಮತ್ತು ಕೆಲವೊಂದಿಷ್ಟು ಅಶ್ಲೀಲ ಚಿತ್ರಗಳನ್ನು ಕೂಡ, ಫೋಟೋಗಳನ್ನು ಕಳಿಸಿದ್ದಾರೆ ಅನ್ನುವಂಥ ಆರೋಪನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನನ್ನ ಹತ್ರ ಯಾವ ಥರ ಅಬ್ಸೀನ್ ಪಿಕ್ಚರ್ಸ್ ನನ್ನ ಹತ್ರ ಇಲ್ಲ.
ಅವ್ರ ಹತ್ರ ಅವರೇ ಏನಾದರೂ ಮಾರ್ಫ್ ಮಾಡಿಕೊಂಡು ಸಿಂಪತಿಗೆ ಏನು ಮಾಡೋಕೆ ಅವರೇನಾದರೂ ಮಾಡ್ಕೊತಾ ಇದ್ರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಾನಂತೂ ಯಾವತ್ತೂ ಅವ್ರ ಪಿಕ್ಚರ್ಸ್ನ ಎಲ್ಲೂ ಪೋಸ್ಟು ಮಾಡಿಲ್ಲ. ಇಲ್ಲ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ್ಲೂ ಸಹ ಒಂದೋ ಎರಡೋ ಪಿಕ್ಚರ್ ನಾವು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದು ಬಿಟ್ಟರೆ ನಾನು ಯಾವತ್ತೂ ಯಾರ ಪಿಕ್ಚರ್ಸು ಪೋಸ್ಟು ಮಾಡಿಲ್ಲ. ನಾನು ಯಾರ ಜೊತೆ ಪಿಕ್ಚರ್ಸ್ ಪೋಸ್ಟು ಮಾಡಲ್ಲ ಸರ್. ಯಾವ ಥರ ಪೋಸ್ಟರ್ ಸರ್ ನೀವು ಅವ್ರಿಗೆ ನಿಮಗೂ ಒಳ್ಳೆ ರಿಲೇಷನ್ಶಿಪ್ ಇದ್ದಾಗ ನೀವು ಯಾವ ಥರ ಮಾತಾಡ್ತಿದ್ರಿ, ಯಾವ ಥರ ಪೋಸ್ಟರ್ಗಳನ್ನ ನೀವು ಅವ್ರಿಗೆ ಸೆಂಡ್ ಮಾಡಿರೋದು? ನಾವು ನಾರ್ಮಲಾಗಿ ಶ್ರೀಲಂಕಾನಲ್ಲಿ ಇದ್ದಾಗ ತೊಗೊಂಡಿರುವಂಥ ಒಂದು ಪಿಕ್ಚರ್, ಗ್ರೂಪ್ ಪಿಕ್ಚರು, ಆ ಪಿಕ್ಚರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆ ಹುಡುಗಿ ಸಹ ಪೋಸ್ಟ್ ಮಾಡಿದ್ದಾಳೆ. ಅದು ಬಿಟ್ಟರೆ ನಾನು ಯಾವ ಪಿಕ್ಚರ್ಸು ಆ ಹುಡುಗಿದು ಎಲ್ಲೂ ಪೋಸ್ಟ್ ಮಾಡಿಲ್ಲ. ಸರ್, ಈಗ ಅವರು ಕಿರುಕುಳವನ್ನು ನೀಡ್ತಾ ಇದ್ದರು. ಬೇರೆ ನಮಗೆ ಕೇವಲ ಲೈಂಗಿಕ ಇದು ಪಿಕ್ಚರ್ಗಳನ್ನು ಕಳಿಸೋದು ಅಷ್ಟೇ ಅಲ್ಲ, ನಮಗೆ ಬರಲಿಲ್ಲ ಅಂದರೆ ಕಿರುಕುಳ ನೀಡ್ತಾ ಇದ್ರು. ಅಂದರೆ ಏನು ಸರ್ ಕಿರುಕುಳ ಅಂತಂದರೆ ಏನು, ಹೊಡೆಯೋದಾ ಅಥವಾ ಏನಾದರೂ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿರೋದಾ? ಸರ್, ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದ ಮೇಲೆ ಆ ರಿಲೇಷನ್ಶಿಪ್ ಬ್ರೇಕ್ಔಟ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅಂದಾಗ ಈ ಥರ ಅಲಿಗೇಷನ್ಸ್ ಎಲ್ಲ ಸಹಜ. ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ರಾತ್ರಿ 1 ಗಂಟೆಗೆ ಆ ಹುಡುಗಿ ನನಗೆ ಫೋನ್ ಮಾಡ್ತಾಯಿದ್ಲು, 3 ಗಂಟೆಗೆ ಆ ಹುಡುಗಿ ನನಗೆ ಫೋನ್ ಮಾಡ್ತಾಯಿದ್ಲು. ನಾವು ಇಬ್ಬರು ಮಾತಾಡ್ತಾಯಿದ್ವಿ. ನಾವು ಯಾವತ್ತು ಸೇರಿಲ್ಲ, ಅವತ್ತು ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ವಿ. ಮಲ್ಗೋಕ್ಕೆ ಮುಂಚೆ ನನ್ನ ಮನೇಲಿ ನಾನಿದ್ದಾಗ, ಅವಳ ಮನೆಯಲ್ಲಿ ಅವಳಿದ್ದಾಗ ಮಲ್ಗೋಕ್ಕೆ ಮುಂಚೆ ಒಂದು ಲವ್ ಅಫೆಕ್ಷನಿಂದ ಮಾತಾಡಿಕೊಂಡು ಅವಳು ನಿದ್ದೆ ಹೋಗೋಕೆ ಹೋಗ್ತಾಯಿದ್ಲು, ನಾನು ನಿದ್ದೆ ಹೋಗೋಕೆ ಹೋಗ್ತಾಯಿದ್ದೆ. ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಯಾವತ್ತಾದರೂ 1 ದಿನ 2 ದಿನ 3 ದಿನ ನನಗೂ ವಾರದಲ್ಲಿ 1 ದಿನ ಆದರೂ ಸ್ವಲ್ಪ ಲೇಟಾಗಿ ಮೀಟಿಂಗ್ಸ್ ಮುಗಿಯುತ್ತೆ. 1:30-2 ಗಂಟೆಗೆ ರಾತ್ರಿ ಮನೆಗೆ ಬರ್ತಾಯಿದ್ದೆ. ಇಲ್ಲ ಅಂತ ನಾನು ಹೇಳಲ್ಲ, ಅದು ನನ್ನ ವರ್ಕ್ ಲೋಡ್, ಡಿಪೆಂಡಿಂಗ್ ಆನ್ ಮೈ ವರ್ಕ್ ಲೋಡ್. ಸೊ ಅದನ್ನೆಲ್ಲ ಇವತ್ತು ತಪ್ಪು ಅಂತ ಹೇಳಿದ್ರೆ ಅದನ್ನು ಯಾವ ಥರ ಸಾಬೀತು ಮಾಡೋಕ್ಕಾಗತ್ತೆ? ನನ್ನ ಕೈಯಲ್ಲಿ ಅದನ್ನೆಲ್ಲ ಸಾಬೀತು ಮಾಡೋಕ್ಕಾಗಲ್ಲ. ಮತ್ತೊಂದು ಏನಂದರೆ, ನಾನು ಯಾವತ್ತೂ ಆ ಹುಡುಗಿ ಮೇಲೆ ಕೈ ಎತ್ತಿದವನಲ್ಲ. ನಾನು ಯಾವತ್ತೂ ಆ ಹುಡುಗಿ ಹತ್ರ ಜೋರಾಗಿ ಮಾತಾಡಿದವನು ಅಲ್ಲ. ನಾನು ಯಾವತ್ತೂ ಆ ಹುಡುಗಿನ ಬೈದೂ ಇಲ್ಲ. ಆ ಹುಡುಗಿನ ಒಳ್ಳೆ ಮಗು ಥರ ನೋಡ್ಕೊತಾ ಇದ್ದೆ. ಆ ಹುಡುಗಿನ ತುಂಬ ಇಷ್ಟಪಟ್ಟು ಆ ಹುಡುಗಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಆ ಮರ್ಯಾದೆಗಿಂತ ಜಾಸ್ತಿ ಮರ್ಯಾದೆ ಕೊಟ್ಟು ಆ ಹುಡುಗಿನ ನೋಡ್ಕೊತಾ ಇದ್ದೆ. ನಾನೇ ಅಂತಲ್ಲ, ನನ್ನ ಫ್ಯಾಮ್ಲಿಯಿಂದ ಆಗಲಿ, ನನ್ನ ಫ್ರೆಂಡ್ ಸರ್ಕಲಿಂದ ಆಗಲಿ ಎಲ್ಲರೂ ಸಹ ಆ ಹುಡುಗಿನ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ತಪ್ಪಿ ನಾನು ಎಲ್ಲಾದರೂ ಹೋಗಿಲ್ಲ ಅಂದರೂ, ಇವರೆಲ್ಲ ಎಲ್ಲಾದರೂ ಹೋಗಿದ್ರು ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ಫ್ರೆಂಡ್ಸು ಆ ಹುಡುಗಿನ ಮನೆ ಮಗು ಥರ ನೋಡ್ಕೊತಾಯಿದ್ರು. ಇವಾಗ ಅದ್ರ ಮೇಲೆ ನೀವು ಈ ಬ್ರೇಕಪ್ ಆದಮೇಲೆ ಬೇಡದಿರೋ ಅಲಿಗೇಷನ್ಸ್ ಮಾಡ್ತಾಯಿದ್ರೆ ಅದನ್ನು ಯಾವ ಥರ ಪ್ರೂವ್ ಮಾಡೋಕ್ಕಾಗತ್ತೆ ನಾವು? ಈಗ ಅಲ್ಲಿ ನಿಮ್ಮ ತನಿಖೆಗೆ ಏನು ಪೊಲೀಸ್ ಸ್ಟೇಷನಲ್ಲಿ ಕರೆದ್ರಲ್ಲ ಸರ್, ಈಗ ಅಲ್ಲಿ ಏನು ವಿಚಾರಣೆ ಆಯಿತು? ಅಲ್ಲಿಂದ ಹೇಗೆ ವಿಚಾರಣೆ ಮುಗಿಸ್ಕೊಂಡು ಬಂದ್ರಿ? ಏನೆಲ್ಲ ಆಯಿತು ಸರ್ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ? ಇನ್ವೆಸ್ಟಿಗೇಟ್ ಮಾಡಿದ್ರು, ಕ್ವಶನ್ಸ್ ಕೇಳಿದ್ರು, ಆನ್ಸರ್ಸ್ ಹೇಳಿದೆ. ಆ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಲ್ಲಿ ಬೇಲ್ ಆಯಿತು. ಬೇಲ್ ಆದಮೇಲೆ ಮನೆಗೆ ಬಂದೆ. ಈಗ ಮುಂದಿನ ಕ್ರಮ ಏನು ಸರ್? ಅವ್ರನ್ನೇನಾದರೂ, ಆ ಹುಡುಗಿನ ನೀವೇನಾದರೂ ಇದೆಲ್ಲ ಆದಮೇಲೆ ಯಾಕೆ ಈಗ ಮಾಡಿದ್ರಿ ನೀವು, ನಾನೇನು ತಪ್ಪು ಮಾಡಿದೆ ಅನ್ನುವಂಥದ್ದು ಏನಾದರೂ ಅವ್ರನ್ನ ಸಂಪರ್ಕಿಸಿ ಮಾತಾಡುವಂಥ ಏನಾದರೂ ಪ್ರಯತ್ನವನ್ನು ಮಾಡಿದ್ರಾ? ಇಲ್ಲ ಸರ್, ನನಗೆ ಆ ಹುಡುಗಿ ನಂಬರು ಗೊತ್ತಿಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ. ನಾನು ಅವಳ ಹುಡುಗಿ ಕಾಂಟ್ಯಾಕ್ಟ್ ಬರೋಕ್ಕೆ ನನಗೆ ಇಷ್ಟವೂ ಇಲ್ಲ. ಅದು ನಾನು ಹೇಳ್ದಂಗೆ ಅದು ಮರ್ತೋಗಿರೋ ಕತೆ. ಆ ಕಥೆನ ತಿರ್ಗಾ ಅವರು ಜ್ಞಾಪಿಸ್ಕೊಂಡು ನನ್ನನ್ನು ಜ್ಞಾಪಕ ಮಾಡ್ಕೊಳ್ಳೋಂಗೆ ಮಾಡಿದ್ದಾರೆ. ಬಟ್ ನಾನು ಆ ಹುಡುಗಿನ ಇನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಇಷ್ಟಪಡಲ್ಲ, ಆ ಹುಡುಗಿ ಹತ್ರ ಮಾತಾಡೋಕ್ಕೂ ಇಷ್ಟಪಡಲ್ಲ. ಓಕೆ, ಇದು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.